ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ. ಸೇತುಬಂಧ, ರಾಮೇಶ್ವರ, ಗೋಕರ್ಣ, ಕೇದಾರ ಮುಂತಾದ ಪುಣ್ಯಕ್ಷೇತ್ರಗಳಿರ್ತಕ್ಕಂಥ ದೇವರುಗಳು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳುತ್ತಾರೆ. ಬಹಳಷ್ಟು ಈ ನಾಡಿನೊಳಗೆ ಜ್ಞಾನಿಗಳು, ಸಂತರು, ಶರಣರು, ಸೂಪಿಗಳು, ಬ್ರಹ್ಮಜ್ಞಾನಿಗಳು, ನಿತ್ಯ ಮುಕ್ತರು, ಜೈನೇತಿ ಮುನಿ ಮಹಾರಾಜರು ಬಹಳಷ್ಟು ಜ್ಞಾನಿಗಳು ಬಂದು ದೇವರಂತಕ್ಕಂಥ ಪರಿಕಲ್ಪನೆಯನ್ನು ಬಹಳಷ್ಟು ವ್ಯಾಖ್ಯಾನವನ್ನು ಕೊಟ್ಟಾರ. ನಮ್ಮ ಅತನಿಯ ಮುರುಗೇಂದ್ರ ಶಿವಗಳು ಹೇಳ್ತಾರೆ, ನಿನ್ನ ನಡೆ ನುಡಿ ಒಂದಾಗಿದ್ದರೆ ಇದ ಜನ್ಮ ಕಡಿ ಅಂತ ಹೇಳ್ತಾರೆ. ಅದನ್ನು ಹುಬ್ಬಳ್ಳಿ ಸಿದ್ಧಾರೂಢರು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ ತ್ವಮಸಿ ಅಂದ್ರೆ ನೀನಾ ದೇವರದಿ ಅಂತ ಹೇಳ್ತಾರೆ. ಧಾರವಾಡ ಜಿಲ್ಲೆಯ ನವಲಗುಂದದ ನಾಗಲಿಂಗಪ್ಪ ಅಂತೇಳಿ ಬಹಳ ದೊಡ್ಡ ಜ್ಞಾನಿಗಳಾಗಿದ್ದರು. ಅವ್ರು ಒಂದೇ ಮಾತನ್ನ ಹೇಳ್ತಾರೆ, ಜ್ಞಾನ ಅಂದ್ರೆ ಹೆಂಗಿರಬೇಕು, ಈ ಬದುಕು ಪರಿಶುದ್ಧವಾಗಿರ್ಬೇಕಂದ್ರೆ ಹೇಳಿ ಸಣ್ಣ ಮಾತಿನೊಳಗೆ ಹೇಳ್ತಾರೆ, ನಿರ್ಮಲವಾದದ್ದ ಮಡಿ ಉಳಿದದ್ದೆಲ್ಲ ಕಾಲ್ಮಡಿ ಅಂತ ಹೇಳ್ತಾರೆ. ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ಅಧ್ಯಾತ್ಮದ ಚಿಂತನೆಯನ್ನು ಈ ಜಗತ್ತಿಗೆ ತೋರಿಸ್ಕೊಟ್ಟಿರ್ತಕ್ಕಂಥ ಮಹಾತ್ಮರು 12ನೇ ಶತಮಾನದೊಳಗೆ ಬಸವಾದಿ ಶಿಕ್ಷಣರಾಗಿ ಹೋಗ್ಯಾರ. ಇವತ್ತು ಕೂಡ ಅವ್ರನ್ನ ಯಾಕೆ ಸ್ಮರಣೆ ಮಾಡ್ತೀವಿ ಅಂತಂದ್ರೆ, ಕಲ್ಯಾಣದೊಳಗೆ ಅತ್ಯಂತ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದು ರಕ್ತ ಸಿಕ್ತ ಮಾಡಿ ರಸ್ತೆಯ ಮಧ್ಯದೊಳಗೆ ಹೋಗದಿದ್ರು. ಅರೇ ಪ್ರಜ್ಞಾವಸ್ಥೆಯೊಳಗಿದ್ದ ಒಬ್ಬ ವ್ಯಕ್ತಿ ಬಂದು ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂಥ ವ್ಯಕ್ತಿ ಗೊತ್ತಿರಲಿಲ್ಲ. ಆದ್ರೆ ಅವನು ಬಾಯಾಗ ಬರ್ತಿತ್ತು ಬಸವ ಬಸವ ಬಸವಣ್ಣ ಅಂಥೇಳಿ. ಆವಾಗ ಮುಟ್ಟಿದ ವ್ಯಕ್ತಿಗಳಿಗೆ ಕೇಳ್ತಾರ, ಕಣ್ಣು ಮುಚ್ಚಿ ಅಪ್ಪ ರಕ್ತ ಸಿಕ್ತಾಗ್ಯದ, ಮುಟ್ಟಿದವ ನಾನೇ ಬಸವಣ್ಣ ಅಂತೇಳಿ ನಿನಗೆ ಹೆಂಗೆ ಗೊತ್ತಾಯಿತು ಅಂತಂದಾಗ ಬಿದ್ದಂಥ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂಥವ್ರನ್ನ ಎತ್ತುವಂಥವ್ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯ ಅದ, ಅದಕ್ಕೆ ಬಸವಣ್ಣಂದಿನಿ ಅಂತ ಹೇಳಿ. ಕಳ್ಳಕಾಕರನ್ನ, ಕೊಲೆಗಡಕರನ್ನ, ದರೋರೆಕೋರರನ್ನ, ಅಂಧಕಾರಿಗಳನ್ನ, ಮೌಢ್ಯರನ್ನ ಭಕ್ತರನ್ನಾಗಿ ಮಾಡಿಸಿ ಧರ್ಮ ಸಮಾನತೆಯನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಪ್ರಮತರು. ಕಲ್ಯಾಣದೊಳಗೆ ಏನಾಗಿತ್ತು ಅಂತಂದ್ರೆ, ಕಳ್ಳಕಾಕರನ್ನ ಬದಲಾವಣೆ ಅಂತ ನಾನು ಮಾತನಾಡಿದೆ. ಭದ್ರ ಅಂತ ಒಬ್ಬ ಕಳ್ಳ ಇದ್ದ. ಬಸವಣ್ಣವರ ಧರ್ಮಪತ್ನಿ ನೀಲಾಂಬಿಕೆಯವರು ಮಹಾಮನೆಯ ಸುತ್ತಮುತ್ತ ಅಡ್ಡಾಡುವಂಥ ಸಂದರ್ಭದೊಳಗೆ ಭದ್ರ ಅಂತಕ್ಕಂಥ ಕಳ್ಳನ ಹೆಂಡತಿ ದೃಷ್ಟಿ ಬೀಳ್ತದ ನೀಲಾಂಬಿಕೆ ತಾಯಿಯವ್ರ ಮೈ ಮ್ಯಾಗಿರ್ತಕ್ಕಂಥ ಬಂಗಾರದ ಒಡವೆಗಳ ಮ್ಯಾಗ. ಆ ಹೆಣ್ಮಗಳು ಹೇಳ್ತಾಳೆ ಗಂಡ ಕಳ್ಳ ಭದ್ರನಿಗೆ, ನೀಲಾಂಬಿಕೆ ತಾಯಿಯವ್ರು ಇರ್ತಕ್ಕಂಥ ಮೈ ಮ್ಯಾಗಿರ್ತಕ್ಕಂಥ ಎಲ್ಲ ಬಂಗಾರದ ಒಡವೆಗಳನ್ನು ಕಳ್ಳತನ ಮಾಡಿ ನನಗೆ ತಂದು ಕೊಟ್ಟರೆ ನಿನಗೆ ಪ್ರಸಾದ ಹಾಕ್ತೀನಿ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರು. ಭದ್ರ ಏನು ಮಾಡದ ಅಂತಂದ್ರೆ, ಮಹಾಮನೆಯೊಳಗೆ ಹೋಗಿ ಕಳ್ಳತನ ಮಾಡಬೇಕಾದ್ರೆ ನಮ್ಮ ನಿಮ್ಮಂಗೆ ಪ್ರವೇಶ ಇರಲಿಲ್ಲ. ಹಣಿ ಮ್ಯಾಗ ವಿಭೂತಿ ಧಾರಣೆ ಇರಬೇಕು, ಕೊರಳೊಳಗೆ ಲಿಂಗ ಇದ್ರೆ ಮಾತ್ರ ಪ್ರವೇಶ ಇತ್ತು. ಅಲ್ಲೇ ಇರ್ತಕ್ಕಂಥ ವಿಭೂತಿ ಧಾರಣೆಯನ್ನು ಮಾಡಿಕೊಂಡ, ಲಿಂಗ ಇರಲಿಲ್ಲ. ಒಂದು ಬಿಳಿ ಬಟ್ಟಿಯೊಳಗೆ ಬಿದ್ದಿರ್ತಕ್ಕಂಥ ಕಲ್ಲನ್ನು ಕಟ್ಕೊಂಡು ಲಿಂಗವನ್ನಾಗಿ ಮಾಡ್ಕೊಂಡು ಒಳಗಡೆ ಹೋಗ್ತಾನೆ. ಮಧ್ಯರಾತ್ರಿ 1 ಗಂಟೆ ಸಮಯಕ್ಕೆ ಎಲ್ಲರೂ ಗಾಢ ನಿದ್ರೆಯೊಳಗೆ ಇರ್ತಾರ. ನೀಲಾಂಬಿಕೆ ತಾಯಿಯವ್ರ ಮೈ ಮ್ಯಾಗ ಕೈ ಹಾಕಿ ಎಲ್ಲ ಬಂಗಾರವನ್ನು ಕಳ್ತನ ಮಾಡ್ತಾನೆ. ಕೊನೆಗೆ ಮಾಂಗಲ್ಯ ಸರ ಇರ್ತದ, ಕೊನೆಗೆ ಅದಕ್ಕೆ ಕೈ ಹಾಕೋದ್ರೊಳಗೆ ತಾಯಿ ನೀಲಾಂಬಿಕೆಯವ್ರಿಗೆ ಎಚ್ಚರಾಗಿ ಬಿಡುತ್ತದೆ. ಕಳ್ಳ ಕಳ್ಳ ಅಂತ ಚೀರ್ತಾಳ ತಾಯಿ. ಬಸವನವ್ರು ಎಲ್ಲರೂ ಎದ್ದು ಬಂದು ನಿಲ್ತಾರ. ಎಲ್ಲಿ ಅದಾನ ಕಳ್ಳ ಅಂದಾಗ, ಇಲ್ಲೇ ಅದಾನ್ರಿ ಅಂತಂದಾಗ ಬಸವಣ್ಣವ್ರ ಕಳ್ಳನಿಗೆ ಕಳ್ಳ ಅನ್ಲಿಲ್ಲ. ಬಸವಣ್ಣವ್ರ ಬಾಯಿಂದ ಉದ್ಗಾರ ಬರ್ತದ, ಒಡನಿರ್ದ ಸತಿಯನ್ನು ನಂಬಿರ್ದೆನಯ್ಯ, ಕಳ್ಳನ ಮನೆಗೆ ಬಲುಗಳ್ಳನೊಬ್ಬ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಬರ್ಲಿಕ್ಕೆ ಸಾಧ್ಯ ಅದ, ಕೂಡಲ ಸಂಗಮ ಬಂದ ನಾವು ಅಂತ ಹೇಳಿದರು. ಅವಾಗ ಕಳ್ಳಂತಾನ, ಯಪ್ಪ ತಾಯಿಯವ್ರಿಗೆ ಬೈಬ್ಯಾಡ್ರಿ, ನಾ ಕಳ್ಳನ ಅದೀನ್ರಿ, ಬೇಕಂದ್ರೆ ನೋಡ್ರಿ ವಿಭೂತಿ ಧಾರಣೆ ಮಾಡ್ಕೊಂಡು ಬಂದೀನ್ರಿ, ಮಹಾಮನೆಯೊಳಗೆ ಪ್ರವೇಶ ಮಾಡ್ಬೇಕಾದ್ರೆ ಲಿಂಗ ಇರಬೇಕ್ರಿಪ್ಪ, ನನ್ನ ಹತ್ರ ಲಿಂಗ ಇಲ್ಲ, ಏನು ಕಟ್ಕೊಂಡು ಬಂದೀನ್ರಿ ಅಂತಂದ್ರೆ ಕಲ್ಲು ಕಟ್ಕೊಂಡು ಬಂದೀನ್ರಿ ಅಂಥೇಳಿ ಬಟ್ಟಿಯನ್ನು ಬಿಚ್ಚಿ ಬಸವನವ್ರ ದೃಷ್ಟಿ ಎದುರಿಗೆ ಹಿಡಿತಾನ. ಕಳ್ಳನ ಕೈಯೊಳಗಿದ್ದಾಗ ಲಿಂಗ ಆಗಿರ್ತದ. ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವನವ್ರ ದೃಷ್ಟಿಗೆ ಬಿದ್ದಾಗ ಕಲ್ಲ ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೀತಾರೆ. ಹೆಂಗಿರ್ಬೇಕು ಇವತ್ತು ಕಲಿಯುಗ ಅದ. ಯಾರೋ ಬಸವಣ್ಣವ್ರ ಮಹಾಮನೆಯೊಳಗೆ ಇರ್ತಕ್ಕಂಥ 2 ಆಕಳುಗಳನ್ನು ಕದ್ಕೊಂಡು ಹೋಗ್ತಾರೆ. ಬುದ್ಧಿ ಕದ್ಕೊಂಡು ಹೋದಾಗ ಕರು ಹಂಗೆ ಇರ್ತಾವ. ಬಸವನವ್ರು ಎಲ್ಲ ಶರಣರನ್ನು ಕರೀತಾರ. ಯಾರು ಕದ್ಕೊಂಡು ಹೋಗ್ಯಾನಲ್ಲಪ್ಪ ರೈತ, ಯಾರ ಬಡವ ಕದ್ಕೊಂಡು ಹೋಗ್ಯಾನಲ್ಲ, ಅವನ ಮನೆಯೊಳಗೆ ಹಾಲು ತುಪ್ಪು ಬೆಣ್ಣೆ ತಿನ್ಲಿಕ್ಕೆ ಮಕ್ಕಳಿಗಾಗಿ ಹೋದಾನ. ಈ ಕರಗಳನ್ನು ಓದ ಅವ್ರ ಹತ್ತಿಕ್ಕ
ಎಲ್ಲಿ ಅದಾನು ಹುಡುಕ್ಯಾಡಿ ಕರುಗಳನ್ನು ತಾಯಿ ಹತ್ರ ಬಿಟ್ಟು ಬರೋ ರೈತನ ಮನೆತನ ಉದ್ಧಾರ ಆಗಲಿ ಅಂತ ಹೇಳ್ತಾರೆ. ಅದಕ್ಕೆ ಬಸವಣ್ಣ ಜಗಜ್ಯೋತಿಯಾಗಿ ಮೆರೆದಿರ್ತಕ್ಕಂಥದ್ದು. ಅದು ಬೇಡಿದವರಿಗೆ ಬಯಸಿದ್ದನ್ನು ಕೊಟ್ಟಿರ್ತಕ್ಕಂಥವ್ರು ಬಸವಣ್ಣವರು. ಕಾಶ್ಮೀರದಿಂದ ಒಬ್ಬ ರಾಜ ಬಂದಿದ್ದ, ಮೋಳಿಗೆ ಮಾರಯ್ಯ ಅಂತ ಹೇಳಿ. ಕಲ್ಯಾಣದೊಳಗೆ ಕಟ್ಟಿಗೆ ಮಾರಿ ಜೀವನ ಮಾಡ್ತಾ ಇದ್ದ. ಬಸವಣ್ಣವ್ರು ಒಂದೇನ ಕೇಳ್ತಾರ, ಕಾಶ್ಮೀರದೊಳಗೆ ಮಹಾದೇವ್ ಗೋಪಾಲ್ ಅಂತ ದೊಡ್ಡ ರಾಜರಿದ್ರಿ, ಬಂಗಾರದ ಕಿರೀಟ ಸಿಂಹಾಸನದ ಮ್ಯಾಗ ಕೊಂಡಿರ್ತಾ ಇದ್ರಿ, ಮೃಷ್ಟಾನ್ನ ಭೋಜನ ಇತ್ತು, ಇಲ್ಲಿ ಕಟ್ಟಿಗೆ ಮಾರಿ ಜೀವನ ಮಾಡ್ತಾ ಇದ್ದೀರಲ್ಲ, ಯಾವುದು ತೃಪ್ತಿ ಅನಿಸ್ತದರಿಪ್ಪ ಅಂತಂದಾಗ ಮೋಳಿಗೆ ಮಾರ ಹೇಳ್ತಾನ, ಕಾಶ್ಮೀರದೊಳಗೆ ಅರಮನೆಯೊಳಗಿದ್ದಾಗ ಬಂಗಾರದ ಕುರ್ಚಿ ಇತ್ತು, ಕಿರೀಟ ಇತ್ತು, ಮೃಷ್ಟಾನ್ನ ಭೋಜನ ಇತ್ತು, ಸಾವಿರ ಸಾವಿರ ಚಿಂತಿದ್ದು. ಆದ್ರೆ ಬಸವಣ್ಣನವರ ಒಂದು ಚಿಂತನೆಗೆ ಕಾಯಕಕ್ಕೆ ಮಾರು ಹೋಗಿ ಬಂದಿರತಕ್ಕಂಥ ನಾನು ಕಲ್ಯಾಣದೊಳಗೆ ಕಟ್ಗಿ ಮಾರಿ ಬೆವರು ಸುರಿಸಿ ಬಂದಿರತಕ್ಕಂಥ ಹಣದೊಳಗೆ ಪ್ರಸಾದ ಮಾಡಕತ್ತೀನಲ್ರಿಪ್ಪ, ನಿಜವಾದ ತೃಪ್ತಿ ಬದ್ದಿ ಕಲ್ಯಾಣದೊಳಗದ ಕಾಶ್ಮೀರದೊಳಗಿಲ್ಲ ಅಂತ ಹೇಳಿದರು. ಪ್ರಸಾದ ದಾಸೋಹದೊಳಗೆ ನಿಜವಾದ ಆನಂದ ತೃಪ್ತಿ ಅದ ಅಂತ ಹೇಳಿರ್ತಕ್ಕಂಥವ್ರು ಬಸವಾದಿ ಶರಣರು. ಬಸವಣ್ಣವ್ರು ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ತೀನಿ. ಇನ್ನೂ ಬಹಳ ಜನ ಮಹಾತ್ಮರ ಆಶೀರ್ವಚನ ಮಾಡೋರು ಅದಾರ. ಕಲ್ಯಾಣದೊಳಗೆ ತ್ರಿಪುರಾಂತಕೇಶ್ವರ ದೇವಾಲಯ ಅಂತಿತ್ತು. ಯಾರೋ ಒಬ್ಬರು ಬೇಡ್ಕೊಂಡಿದ್ರು, ಸಂಕಲ್ಪ ಈಡೇರಿತ್ತು. ಸಾವಿರ ಸಾವಿರ ಲೀಟರ್ ಹಾಲು ತಂದು ಮೂರ್ತಿಗೆ ಹಾಕಿದ್ರು, ಅದು ಹರಿದ ರಸ್ತೆ ಮ್ಯಾಗ ಹೊಂಟಿತ್ತು. ಒಬ್ಬ ತಾಯಿ ಬಗಲೊಳಗೆ ಮಗುವನ್ನು ಕೂಸನ್ನು ಎತ್ಕೊಂಡಿದ್ದಳು, ತಲೆ ಮ್ಯಾಗ ಹಾಲಿನ ಗಡಿಗಿತ್ತು. ಅಲ್ಲಿ ಹಾದು ಹೋಗುವಾಗ ಕಾಲ ಜಾರ್ತದ, ಗಡಿಗೆ ಬೀಳ್ತದ ಅಂತಂದ್ರೆ ಗಡಿಗೆ ಹಿಡ್ಕೊಂಡ್ರೆ ಮಗು ಬೀಳ್ತದ, ಮಗು ಬೀಳ್ತದಂತ ಮಗು ಹಿಡ್ಕೊಂಡ್ರೆ ಗಡಿಗೆ ಬೀಳ್ತದ, ಗಡಿಗೆ ಬಿದ್ರೆ ಮನೆಗೆ ಹೋದ್ರೆ ಅತ್ತಿ ಹೊಡಿತಾಳ ಬಡಿತಾಳ. ಕಾಲು ಹಂಗಿತ್ತು. ತಾಯಿ ಏನು ಮಾಡ್ತಾಳಂದ್ರೆ ಗಡಿಗೆಯನ್ನು ಬಿಡ್ತಾಳ, ಮಗುವನ್ನು ಹಿಡ್ಕೊಳ್ತಾಳ. ಅದರ ಗಡಿಗೆ ಹಿಡ್ಕೊ ಅಂತ ಯಾರನ್ನ ಕರಿತಾಳಂದ್ರೆ ಬಸವ ಬಸವ ಬಸವನ ಹಿಡ್ಕೊ ಈ ಗಡಿಗೆ ಅಂತ ಹೇಳಿದ್ರು. ಹೆಂಗ ಗಡಿಗೆ ಮ್ಯಾಗ ನಿಂತಿತ್ತಲ್ಲ ಹಂಗ ಗಡಿಗೆ ನಿಂತಿತ್ತು. ಬಿಜ್ಜಳನ ಆಸ್ಥಾನದೊಳಗೆ ಮಂತ್ರಿಗಳಾಗಿರ್ತಕ್ಕಂಥ ಬಸವಣ್ಣವ್ರು ಏನೋ ಲೆಕ್ಕ ಬರಿತಾ ಇದ್ರು. ತಾಯಿ ಯಾವಾಗ ಬಸವ ಅಂದಿದ್ದಳು, ಬಸವಣ್ಣವ್ರ ಆಸ್ಥಾನದೊಳಗೆ ಎದ್ದು ನಿಲ್ತಾರ. ಅವಾಗ ಕೊಂಡಿ ಮಂಚನ್ನಂತನ ಈ ಬಸವಣ್ಣನವ್ರಿಗೆ ಭಕ್ತಿಯನ್ನು ಹುಚ್ಚಿಡ್ದ ಹಿಂಗೆ ಮಾಡ್ಲಿಕ್ಕತ್ತಂದ್ರೆ ರಾಜಗೆ ಫಿರ್ಯಾದಿ ಹೇಳುತ್ತಾರೆ. ಅವಾಗ ಬಸವಣ್ಣವ್ರು ಹೇಳ್ತಾರೆ ರಾಜನಿಗೆ, ಹಂಗಲ್ರಿ ಅಪ್ಪ, ತ್ರಿಪುರಾಂತಕೇಶ್ವರ ದೇವಾಲಯದ ಮುಂದೆ ಒಬ್ಬ ತಾಯಿ ಹಾಲಿನ ಗಡಿಗೆ ಬೀಳ್ತದಂತ ಬಸವ ಹಿಡ್ಕೊ ಅಂದಳ, ಅದಕ್ಕೆ ಹಿಡ್ಕೊಂದಿನ್ರಿಪ್ಪ ಅಂತ ಕೈ ಮ್ಯಾಗಿಡ್ತಾರ ಬಸವಣ್ಣವರು. ಕೊಂಡಿ ಮಂಚನ್ನಂತನ ಬಸವಣ್ಣ ಸುಳ್ಳು ಹೇಳಲಿಕ್ಕತ್ತಾನ್ರಿ. ಒಂದು 4 ಜನ ಸೈನಿಕರನ್ನ ಕಳಿಸಿ ನೋಡೋಣ್ರಿ ಅಂತಂದಾಗ ಸೈನಿಕರು ಹೋಗಿ ನೋಡಿದ್ರೆ ಆ ತಾಯಿಯನ್ನು ಕೇಳ್ತಾರ, ಯಾವಾಗಿಂದ ನಿಂತದ ತಾಯಿ ಗಡಿಗೆ ಅಂತಂದಾಗ, ಯಾವಾಗ ಭಕ್ತಿ ಭಂಡಾರಿ ಬಸವಣ್ಣ ನೆನಪು ಮಾಡ್ಕೊಂಡಿನಪ್ಪ, ಗಡಿಗೆ ಹಂಗ ನಿಂತದ್ರಿ, ಇದು ಬಸವಣ್ಣವ್ರ ತಾಕತ್ರಿ ಅಂತ ಹೇಳ್ತಾರ. ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಈ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರ. ಭಾಳ ವಿಷಯದ ಆಳಕ್ಕೆ ಹೋಗೋದಿಲ್ಲ, ಒಂದು ಕಾಲಜ್ಞಾನ ಹೇಳಿ ನಾನು ಮಾತು ಮುಗಿಸ್ತೀನಿ. ಮಹಾತ್ಮರೊಂದು ಕಾಲಜ್ಞಾನ ಹೇಳಿ ಹೋಗ್ಯಾರ. ಬಿದ್ದಿವು ಅಂತಿರೋ ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತೊಯ್ಯುವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಹೇಳ್ತದ ಶಟಸ್ಥಲ ಜ್ಞಾನಿ ಉಳುವಿ ಚೆನ್ನ ಬಸವಣ್ಣವ್ರೊಂದು ಕಾಲಜ್ಞಾನ ಹೇಳ್ಯಾರ. ಉಳುವಿಯ ಚೆನ್ನನು ಕಲಿಯುಗದೊಳಗೆ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವ ಅಂತ ಹೇಳ್ಯಾರ. ಅತನಿ ಶಿವಯೋಗಿಗಳ ಆಶೀರ್ವಾದದಿಂದ ಕೋವಿಡ್ದೊಳಗೆ ನಿಮಗೆ ನಮಗೆ ಏನೂ ಆಗ್ಲಾರ್ದ ಜೀವಂತ ಅದೀವಿ ಅಂದ್ರೆ ನಾವೆಲ್ಲ ಗಟ್ಟಿ ಕಾಳಾದೀವಿ ಭೂಮಿ ತಲೆ ಮ್ಯಾಗ. ಮತ್ತು ಗಟ್ಟಿ ಕಾಳಾದೀವಿ ಅಂತ ನಾವು ಏನು ಬೇಡಬೇಕ್ರಿ? ಬುದ್ಧಿ ಮಣ್ಣು ನಡೆದ ಘಟನೆ. ರಾಯಬಾಗ್ ತಾಲೂಕಿನ ಕಣದಾಳ ಅಂತ ಹುಲಿಕಾಂತೇಶ್ವರ ದೇವಸ್ಥಾನ ಹೆಸರು ಕೇಳಿರ್ಬೇಕು ತಾವೆಲ್ಲ. ಹುಂಡಿ ಹೊಡೆದಾರ, ಲಕ್ಷಾಂತರ ರೂಪಾಯಿ ಹಣ ಬಂದದ, ಒಂದು ಚೀಟಿನೂ ಬಂದದ. ತಾಯಿ ಬರ್ದಾಳ. ಏನು ಬರ್ದಾಳಂದ್ರೆ ನನಗೆ ಆಸ್ತಿ ಕೊಡ್ರಿ, ರೊಕ್ಕ ಕೊಡ್ರಿ ಅಂತ ಬರ್ದಿಲ್ಲ. ಏನು ಬರ್ದಾಳಂದ್ರೆ ಮುಂದಿನ ವರ್ಷ ಜಾತ್ರೆಗೆ ಬರೋದ್ರೊಳಗೆ ಹುಲಿಕಾಂತೇಶ್ವರ ಏನು ಆಶೀರ್ವಾದ ಮಾಡು ಅಂದ್ರೆ ನಮ್ಮ ಅತ್ತೆ ಭಾಳ ಕಾಡಕತ್ತಾಳ, ಸಾಯುವಂಗೆ ಆಶೀರ್ವಾದ ಮಾಡು. ಎಲ್ಲಿ ಹೊಂಟದ್ರಿ ಕಾಲ? ಗತ್ತರಿಗೆ ಒಳಗೆ ಬೇಡಿದಳು 6 ತಿಂಗಳ ಹಿಂದ್ಗಡೆ ತಾಯಿ. ಸಿಡಿ ಆಡ್ತೀನಿ, ದೀಡ್ ನಮಸ್ಕಾರ ಹಾಕ್ತೀನಿ, ಹೊಳೆಯಿಂದ 50 ರೂಪಾಯಿ ನೋಟಿನ ಮ್ಯಾಗ ಬರೋದು 5,000 ರೂಪಾಯಿ ಮುಂದೆ ಅಮಾಸಿಗೆ ಹಾಕ್ತೀನಿ, ಅಮಾಸಿಗೆ ಬರೋದ್ರೊಳಗೆ ಭಾಗ್ಯವಂತಿದ್ದೇವೆ, ಏನು ಆಶೀರ್ವಾದ ಮಾಡು ಅಂದ್ರೆ ನಮ್ಮ ಅತ್ತಿ ಮಾವ ಸಾಯುವಂಗೆ ಆಶೀರ್ವಾದ ಮಾಡು. ಏನದ ರೀ? ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಯಾರೂ ತಪ್ಪು ತಿಳಿಬಾರ್ದು. ಒಂದು ಘಟನೆ ಹೇಳ್ತೀನಿ, ನೆನಪು ಮಾಡ್ಕೊಳ್ರಿ. ನಮ್ಮ ಬೆಳಗಾಂ ಜಿಲ್ಲೆಯೊಳಗೆ ರೈಲ್ವೆ ಸಚಿವರಿದ್ದರು, ಸುರೇಶ್ ಅಂಗಡಿ ಅಂಥೇಳಿ ರೈಲ್ವೆ ಸಚಿವರಿದ್ದರು. AC ಕಾರ್ ಇತ್ತು, PA ಗಳಿದ್ರು, ಹೆಂಡತಿ ಮಕ್ಕಳಿದ್ರು,
ವಿಮಾನದೊಳಗೆ ಅಡ್ಡಾಡ್ತಿದ್ರು, ಕೋಟಿ ಕೋಟಿ ಹಣ ಇತ್ತು. ಕೋವಿಡ್ದೊಳಗೆ ದೆಹಲಿ ಒಳಗೆ ಶರೀರ ಬಿಟ್ರ ಹೆಣ ಕರ್ನಾಟಕಕ್ಕೆ ಬರಲಿಲ್ಲ. ಸ್ಮಶಾನದೊಳಗೆ ಮಣ್ಣು ಮಾಡಬೇಕಾದ್ರೆ ತಾವೆಲ್ಲ ಟಿವಿಯಾಗ ನೋಡಿರಿ. ಹಗ್ಗ, ಕಾಲಿನ ಹಗ್ಗ ಬಿಚ್ಚಿದ್ರೆ ಹೆಂಡತಿ ಮಕ್ಕಳು ಮುಟ್ಲಿಲ್ಲ, ಪಿಎಗಳು ಮುಟ್ಲಿಲ್ಲ, ಸರ್ಕಾರದ ಹಣ ಮುಟ್ಲಿಲ್ಲ, ಭೂಮಿ ಮುಟ್ಲಿಲ್ಲ, ಉತ್ತಾರ ಮುಟ್ಲಿಲ್ಲ. ನರ್ಸ್ಗಳ ಕಟಗಿಲೆ ತಿವದು ಮುಚ್ಚಾರ, ಯಾವುದೂ ಶಾಶ್ವತ ಅಲ್ಲ. ಅದಕ್ಕೆ ನಮ್ಮ ಅತನೀಶ್ವರಗಳನ್ನ ಯಾಕೆ ಜಗತ್ತು ನೆನೆಸ್ತದ ಅಂತಂದ್ರೆ, ಯಾರೋ ಒಬ್ಬ ಸೊಲ್ಲಾಪುರದ ಭಕ್ತ ಕೇಳಿದ್ದ, ಯಪ್ಪ ಶಾಸ್ತ್ರ ಹೇಳಬೇಡ್ರಿ, ಪುರಾಣ ಹೇಳಬೇಡ್ರಿ, ಭಾಳ ಇತಿಹಾಸ ಹೇಳಬೇಡ್ರಿ, ಒಂದ ಮಾತನ್ನ ಮುಕ್ತಿ ಅಂದ್ರೆ ಹೆಂಗೆ ಹೇಳ್ರಿ, ಹಂಗೆ ನಡ್ಕೋತೀನ್ರಿ ಅಂದ. ಅತನೀಶ್ವರಗಳು ಹೇಳಿದ್ರು, ತಮ್ಮ ಇದ್ದಂಗಿರಬೇಕು, ಇಲ್ಲದಂಗಿರಬೇಕು, ಇದಕ್ಕೆ ಜ್ಞಾನ ಕೊಟ್ಟು ಬ್ರಹ್ಮಜ್ಞಾನಿ ಒಂದಿನ ಕರಿತನ ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು, ಇದಾ ಮುಕ್ತಿ ಅಂತ ಹೇಳಿದ್ರು. ಎರಡು ಮಾತನ್ನು ಎಲ್ಲ ರೈತ ಬಂಧುಗಳದಿರಿ, ಎರಡು ಮಾತನ್ನು ತಮಗೆ ಪಾದಕ್ಕೆ ಬಿದ್ದು ವಿನಂತಿ ಮಾಡಿಕೊಳ್ಳುತ್ತೀನಿ. ತಾವು ಮನೆ ಒಳಗೆ ಊಟ ಮಾಡುವಾಗ ತಮ್ಮ ತಟ್ಟಿ ಒಳಗೆ ಅನ್ನ, ಕಾಯಿಪಲ್ಲೆ, ರೊಟ್ಟಿ ಏನು ಬರ್ತದ ಒಂದು ತುತ್ತು ಅನ್ನವನ್ನು ಹಾಕುವಾಗ ಮಹಾನ್ ತಪ್ಪುಗಳು ಪಾದಕ್ಕೇನು ಸ್ಮರಣೆ ಮಾಡ್ರಿ ಅಂತಂದ್ರೆ, ಯಾವ ರೈತನ ಭೂಮಿಯೊಳಗೆ ಬೆವರು ಸುರಿಸಿ ಗಂಡ ಹೆಂಡತಿ ದುಡಿದು ಆ ರೈತನ ಹೊಲದಿಂದ ಅನ್ನ ಬಂದದಲ್ಲಪ್ಪ, ಆ ರೈತನ ಮನೆತನ ಎಂದು ಸಾಲದೊಳಗೆ ನರಲಾರ್ದಂಗೆ ಆನಂದ ಇರಲಿ ಅಂತ ತಪ್ಪುಗಳಿಗೆ ಬೇಡ್ಕೊಂಡು ತುತ್ತು ಬಾಯಾಗ ಹಾಕ್ತಾರೆ. ಇನ್ನೊಂದು ಮಾತದು, ನಿಮ್ಮ ಮನೆಗೆ ಯಾರೇ ಮಹಾತ್ಮರು ಬಂದಾಗ, ಯಾರೋ ರಾಜಕೀಯ ಮುಖಂಡರು ಬಂದಾಗ ನಿಮ್ಮ ಮಕ್ಕಳನ್ನ ಪರಿಚಯ ಮಾಡಿಸ್ತೀರಿ. 4 ಜನ ಮಕ್ಕಳು ಇರ್ತಾವೆ. ಒಬ್ಬ ಡಾಕ್ಟರ್ ಅದಾನ್ರಿ, ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ರೈತ ಅದಾನ ಬಿಡಂತೀರಿ. ಹಂಗೆ ಅನ್ಬೇಡ್ರಿ. ಇನ್ನು ಮ್ಯಾಗ ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರಿಸಿ ಅನ್ನ ದುಡಿದು ಜಗತ್ತನ್ನು ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನಲೇ ಪರಿಚಯ ಮಾಡಿಸ. ಇವತ್ತು ಜಗತ್ತು ಜೀವಂತ ಇದ್ದದ್ದು ರೈತನ ಮ್ಯಾಗದ, ರೈತ ಶ್ರೇಷ್ಠ ಅದಾನ. ಅಪ್ಪೋರಿಗೆ ನಾನು ಏನು ಬೇಡ್ಕೊತೀನಿ ಅಂತಂದ್ರೆ, ಈ ಭಾಗದ ಎಲ್ಲ ರೈತ ಬಂಧುಗಳು 100 ಕಾಲ ಆನಂದವಾಗಿರುವಂಗಾಗಲಿ. ಧರ್ಮ ಅಂದ್ರೆ ಬೇರೆ ಏನೂ ಅಲ್ಲ. ಧರ್ಮ ಅಂದ್ರೆ ಸಾವಿರ ಗ್ರಂಥ ಓದಬೇಕಾಗಿಲ್ಲ. ಮತ್ತೊಬ್ಬರ ಕಣ್ಣೀರೊಳಗೆ ನೀರು ಹಾಕ್ಸಲಿಲ್ಲ ಅಂದ್ರೆ ಅದೇ ಧರ್ಮ. ಮತ್ತೊಂದು ಧರ್ಮಕ್ಕೆ ಟೀಕಾ ಮಾಡಲಿಲ್ಲ ಅಂದ್ರೆ ಅದೇ ಧರ್ಮ. ಮತ್ತೊಬ್ಬರಿಗೆ ಮೋಸ ಮಾಡಲಿಲ್ಲ ಅಂದ್ರೆ ಅದೇ ಧರ್ಮ. ಮತ್ತೊಬ್ಬರ ಸೀಮೆ ಹೊಡಿಲಿಕ್ಕಂದ್ರೆ ಅದೇ ಧರ್ಮ. ಇದ್ದಂಗೆ ಸರಳ ಇರಬೇಕು. ಬಸವಣ್ಣವ್ರ 800 ಶತಮಾನಗಳ ದಾಟಿ ಹೋದ್ರು ಇವತ್ತು ನೆನಪು ಹೊಡಿಯುವಂಗೆ ಹೆಂಗೆ ಅದಾರ ಅಂದ್ರೆ, ಎಲ್ಲರನ್ನ ಬದಲಾವಣೆ ಹೆಂಗೆ ಬಸವಣ್ಣವ್ರು ಮಾಡಿದ್ರಲ್ಲ ಅಂಥ ಶರಣರ ದಾರಿಯೊಳಗೆ ನಾವು ನೀವೆಲ್ಲ ಹೋಗಿ ಇದೇ ಜನ್ಮದೊಳಗೆ ಮುಕ್ತಾಗಿ ಹೋಗೋಣ ಅಂಥೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕ್ಕೆ ಅರ್ಪಣೆ.